ನಮಸ್ಕಾರ, ಶುಭೋದಯ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಇವತ್ತಿನ ಸಂಕಲ್ಪ ಸುದ್ದಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಇದೇ ಫೆಬ್ರವರಿ 12ನೇ ತಾರೀಕು ವಿಷ್ಣುದತ್ತ ಗುರುಜಿ ಅವರ ಒಂದು ಮಾರ್ಗದರ್ಶನದಲ್ಲಿ ವಿಶೇಷವಾಗಿರುವಂಥ ನಿಮ್ಮ ಜೀವನದಲ್ಲಿ ಬದಲಾವಣೆ ಮಾಡಿಕೊಳ್ಳುವಂಥದ್ದು, ಅಭಿವೃದ್ಧಿಯನ್ನು ಕಾಣೋದಕ್ಕೆ ಇದು ಸುಸಮಯ ಅಂತ ಹೇಳ್ಬೋದು. ಈ ಬಾರಿ ಅಯೋಧ್ಯೆಯಲ್ಲಿ ನಿಮಗೆ ಕುಬೇರ ಸಭೆ ಕಾರ್ಯಕ್ರಮ ನಡೀತಾ ಇದೆ. ಇದರಲ್ಲಿ ನೀವು ಕೂಡ ಪಾಲ್ಗೊಳ್ಳಬಹುದು. ವಿಷ್ಣುದತ್ತ ಗುರುಜಿಯವರು ನಿಮ್ಮ ಜೊತೆಲಿ ಇರ್ತಾರೆ, ನೀವು ಗುರುಗಳ ಜೊತೆಲಿ ಇರಬಹುದು. ನಿಮ್ಮ ಸಮಸ್ಯೆಗಳಿಂದ ಹೊರಗಡೆ ಬರೋದಕ್ಕೆ ಇದು ಸೂಕ್ತವಾಗಿರುವಂಥ ಸಮಯ. ಇದೆಲ್ಲದ್ರ ಬಗ್ಗೆ ಕೂಡ ಸಂಪೂರ್ಣವಾಗಿ ತಿಳ್ಕೊಳ್ಬೇಕು ಅಂತಂದರೆ ನಂಬರ್ಸ್ ಹೋಗ್ತಾ ಇದೆ, ಆ ನಂಬರ್ಸ್ಗೆ ನೀವು ಕಾಲ್ ಮಾಡಬಹುದು. ಇನ್ನು ಕಾರ್ಯಕ್ರಮದಲ್ಲಿ ನಮಗೆ ಪ್ರತಿನಿತ್ಯ ಹಲವಾರು ವಿಚಾರಗಳ ಬಗ್ಗೆ, ವೇದ, ಶಾಸ್ತ್ರ, ಪುರಾಣ, ಪರಿಹಾರಗಳು, ಈ ವಿಚಾರವಾಗಿ ತಿಳಿಸ್ಕೊಡೋದಕ್ಕೆ ಅಥರ್ವ ಸಿದ್ಧ ಪುರುಷರಾಗಿರುವಂಥ ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರಿದ್ದಾರೆ. ಬನ್ನಿ ಗುರುಗಳನ್ನ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಗುರುಗಳೇ, ಇವತ್ತೇ ಅಮಾವಾಸ್ಯೆ ಅಂತಂದರೆ ನಾನು ನೆನ್ನೆನೇ ಹೇಳಿದೆ, ನನಗಂತೂ ತುಂಬ ಭಯ, ಈ ಥರ ಎಲ್ಲ ಪ್ರಶ್ನೆಗಳಿರುತ್ತೆ. ವಿಶೇಷವಾಗಿ ಹೇಳಬೇಕು ಅಂತಂದರೆ ಎಲ್ಲೋ ಒಂದು ಕಡೆ ಈ ಆಯುಸ್ ಕಡಿಮೆ ಆಗೋಗುತ್ತೆ, ಜೊತೆಗೆ ಈ ಟ್ರಾವೆಲ್ ಮಾಡುವಂಥವ್ರು ಹೆದರ್ಕೊಳ್ತಾರೆ. ಅಮಾವಾಸ್ಯೆ ಅಂತಂದರೆ ಆಕ್ಸಿಡೆಂಟ್ ಯೋಗಗಳು ಜಾಸ್ತಿ ಇರುತ್ತೆ, ಲಾಂಗ್ ಜರ್ನಿ ಮಾಡೋದಿಲ್ಲ. ಅಥವಾ ಇವತ್ತು ಅಮಾವಾಸ್ಯೆ ಇದೆ ಅಂತಂದರೆ ಇವತ್ತು ಎಲ್ಲೂ ಹೋಗೋದೇ ಇಲ್ಲ, ತಡೀತಾರೆ, ಬೇಡ ಅಮಾವಾಸ್ಯೆ ಮುಗಿದು ಬಿಡಲಿ ಆಮೇಲೆ ಹೋಗೋಣ ಅಂತ. ಈ ಥರದ್ದೇ ನಾವು ಜಾಸ್ತಿ ನೋಡ್ತಾ ಇರ್ತೀವಿ. ಇವತ್ತೇ ಅಮಾವಾಸ್ಯೆ ಆಗಿರೋದ್ರಿಂದ ಈ ಪ್ರಶ್ನೆ ನಾನು ನಿಮ್ಮ ಮುಂದೆ ಇಟ್ಟಿದ್ದೀನಿ. ಈ ಆಯುಸ್ಸು ಕಡಿಮೆ ಆಗೋದಕ್ಕೂ ಅಮಾವಾಸ್ಯೆಗೂ ಏನಾದರೂ ಸಂಬಂಧ ಇದೆಯಾ? ಅಮಾವಾಸ್ಯೆ ದಿವಸ ನಾವು ಬೇರೆ ದಿವಸ ಹೇಗಿರ್ತೀವೋ ಅದೇ ಥರ ನಾವು ನಮ್ಮ ಲೈಫ್ ಸ್ಟೈಲ್ನ ಫಾಲೋ ಮಾಡ್ಬೋದಾ, ಕಂಟಿನ್ಯೂ ಮಾಡ್ಬೋದಾ? ಏನು ಹೇಳ್ತೀರಾ? ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳ, ಇದೆಲ್ಲ ನಿಜನಾ? ನಿಮ್ಗೆ ಅನಿಸ್ತಿದೆಯಾ? ಅಲ್ಲಮ್ಮ, ನೀನು ಹುಟ್ಟಿದ್ದೆ ಅಮಾವಾಸ್ಯೆ ಅಂತ ಹೇಳ್ತೀಯ, ನಿನಗೆ ಇನ್ಯಾಕಮ್ಮ ಭಯ? ಆದರೂ ಕೂಡ ತುಂಬ ಜನ ಕೇಳ್ತಾರೆ, ತುಂಬ ಜನ ಈ ರೀತಿ ನಾವು ನೋಡಿದ್ದೀವಿ ಗುರುಗಳು ನಮ್ಮ ಸರೌಂಡಿಂಗ್ಸಲ್ಲಿ. ಅದಕ್ಕೆ ಹೇಳ್ತಾರೆ, ಹರಿನಾಪಿ ಹರೇಣಾಪಿ ಬ್ರಹ್ಮಣಾಪಿ ಸುರೈರಪಿ ಲಲಾಟ ಲಿಖಿತ ರೇಖಾ ಪರಿಮಾಶ್ರಮ ಶಕ್ಯತೆ ಅಂತ ಹೇಳ್ತಾನೆ. ಈ ಪ್ರಪಂಚದ ಆಗುಹೋಗುಗಳು, ಈ ಜಗತ್ತಿನ ಎಲ್ಲ ಆಗುಹೋಗುಗಳು ಆ ಹರಿಹರರಿಗಿಬ್ಬರಿಗೆ ಬಿಟ್ಟರೆ ಇನ್ನು ಯಾವಾತನಿಗೂ ಕೂಡ 100ಕ್ಕೆ 100 ತಿಳಿಯಲು ಸಾಧ್ಯವೂ ಇಲ್ಲ. ಅವನು ಸಾಧು ಸಂತನಾಗಿರಲಿ, ಯಾರೇ ಆಗಿರಲಿ, ಅವನ ಸಂಪೂರ್ಣವಾಗಿ ಅವನು ತೊಡಗಿಸಿಕೊಂಡೇ ಹೇಳೋದಾದರೆ, ನಿಮಗೆ ಒಂದು ಪ್ರಶ್ನೆ ನಿಮ್ಮ ಮುಂದೆ ಇಟ್ಟುಬಿಡ್ತೀನಿ, ಇದಕ್ಕೊಂದು ಆನ್ಸರ್ ಸಾಧ್ಯ ಆದರೆ ನಿಮ್ಮ ಕೈಲಿ ಯಾವಾಗಾಗುತ್ತೋ ಮಾಡಿ. ಎಲ್ಲರಿಗೂ ಗೊತ್ತು ಏನದು, ಎಲ್ಲರಿಗೂ ಗೊತ್ತು ಏನದು, ಯಾರಿಗೂ ಗೊತ್ತಿಲ್ಲ ಏನದು? ಕಾಮೆಂಟ್ ಮಾಡಿ ನೋಡೋಣ. ನಿಮಗೆ ಗೊತ್ತಾದರೆ ಹೇಳಿ. ಎಲ್ರಿಗೂ ಗೊತ್ತು ಏನದು, ಯಾರಿಗೂ ಗೊತ್ತಿಲ್ಲ ಏನದು? ಈ ಅಮಾವಾಸ್ಯೆ ಅಂತಂದಾಗ ಹುಣ್ಣಿಮೆಯ ಚಂದ್ರ ನಿಮ್ಮ ಮನೆಗೆ ಬರ್ತಾನೆ ಅಮಾವಾಸ್ಯೆ ಕತ್ತಲಲ್ಲಿ ಅಂತಂದರೆ ನೀವು ಸ್ವಲ್ಪ ಗಮನಿಸಬೇಕು. ಇಲ್ಲಿ ಈ ನಮ್ದೇನಾದರೂ ಒಂದು ಈ ಕೇಸ್ ಇತ್ತು ಅಂದರೆ, ನಮಗೆಲ್ಲೋ ಒಂದು ಕಡೆ ತೊಂದರೆ ಇತ್ತು ಅಂತಂದರೆ, ಯಾರಾದರೂ ಒಂದು ಇಬ್ಬರು ತೊಗೊಳ್ಳೋಣ. ಒಬ್ಬಾತ ದುಡ್ಡು ಕೊಟ್ಟಿರ್ತಾನೆ, ಇನ್ನೊಬ್ಬಾತ ದುಡ್ಡು ತೊಗೊಂಡಿರ್ತಾನೆ, ಅವನಿಗೆ ಇನ್ ಟೈಮ್ ಕೊಟ್ಟಿರಲ್ಲ. ಅವನಿಗೊಂದು ಈ ಅಡ್ವೊಕೇಟ್, ಲಾಯರ್ನ ಹಿಡಿದು ಒಂದು ನೋಟಿಸ್ ಜಾರಿ ಮಾಡಿಸ್ತಾರೆ. ಒಂದನೇ ನೋಟಿಸ್, ಎರಡನೇ ನೋಟಿಸ್, ಮೂರನೇ ನೋಟಿಸ್, 4ನೇ ಬಾರಿ ಅವನನ್ನು ಜಪ್ತಿ ಮಾಡುತ್ತಾರೆ. ಹುಡುಕಾಟ ಮಾಡಿ ಅವರೇ ಎಳೆದುಕೊಂಡು ಹೋಗ್ತಾರೆ. ಹಾಗೆ ಅಮಾವಾಸ್ಯೆಗೂ ಪ್ಲಸ್ ಈಗ ನಾನು ಹೇಳೋದಕ್ಕೂ ನಿಮಗೆ ಅವಿನಾಭಾವ ಸಂಬಂಧ ಇರುತ್ತೆ. ಅದಕ್ಕೆ ಸ್ವಲ್ಪ ಎಚ್ಚೆತ್ಕೋಬೇಕು. ಯಮ ಒಂದು ಬಾರಿ ಭೂಲೋಕಕ್ಕೆ ಬರುತ್ತಾನೆ. ಮೈಂಡಲ್ಲಿ ಇಟ್ಕೊಳ್ಳಿ, ಇದನ್ನು ಹಾಗೆ ಮೈಂಡಲ್ಲಿ ಇಟ್ಕೊಳ್ಳಿ. ನಮಗೂ ಭಗವಂತ ನೋಟಿಸ್ ಕಳಿಸ್ತಾನಂತೆ. ಯಾವ ಥರದ ನೋಟಿಸ್ ಕಳಿಸ್ತಾನೆ ನಮಗೆ? ಈ ಕೂದಲು ನೆರೆಯೋದು, ವಯಸ್ಸಾಗ್ತಾ ಇದೆ, ಏ ದಡ್ಡ ಎಚ್ಚೆತ್ಕೋ, ವಯಸ್ಸಾಗ್ತಾ ಇದೆ ನಿನಗೆ, ಅದು ಇದು ಮಾಡಿಕೊಂಡು ಲೋಲುಪ್ತತೆಯಿಂದ ಭೋಗಭಾಗ್ಯ ಅನುಭವಿಸೋದು ಅಷ್ಟೇ ಅಲ್ಲ, ನಿನಗೆ ಕೂದಲು ನೆರೀತಾ ಇದೆ ಅಂತಂದರೆ ನಿನಗೆ ಆಯಸ್ಸು ಮುಗಿತಾ ಇದೆ. 1ನೇ ನೋಟಿಸ್. ಇನ್ನು 2ನೇ ನೋಟಿಸ್ಸು, ನಿನಗೆ ಒಂದಷ್ಟು ವರ್ಷಗಳಾದಮೇಲೆ ಹಲ್ಲುಗಳು ಹೋಗ್ತಕ್ಕಂಥದ್ದು 2ನೇ ನೋಟಿಸ್. ಆವಾಗಲೇ ಎಚ್ಚೆತ್ಕೊಂಡಿಲ್ಲ ನೀನು, ಮತ್ತು ಆಸ್ತಿ ಮಾಡೋದು, ಮತ್ತು ಕಬಳಿಸೋದು, ಮತ್ತು ಇನ್ನೇನೋ ಮಾಡೋದು, ಧಾವಂತ ದಾರಿದ್ರ್ಯದ ಧಾವಂತ. ಆವಾಗಲೂ ಎಚ್ಚೆತ್ಕೊಂಡಿಲ್ಲ ನೀನು. 3ನೇ ನೋಟಿಸ್ಸು, ಯಾರಪ್ಪ ಇನ್ನೊಂದ್ಸಲ ಜೋರಾಗಿ ಹೇಳು. ಕಿವಿ ಕೇಳಿಸಲ್ಲ, ಕಣ್ಣು ಮಂಜು. ಆವಾಗಲೂ ಎಚ್ಚೆತ್ಕೊಂಡಿಲ್ಲ ನೀನು. 3ನೇ ನೋಟಿಸ್. ನೀನು ಆವಾಗಲೂ ಕೂಡ ಭಗವಂತನ ಕಡೆ ಬರಲಿಲ್ಲ, ಭಗವಂತನ ಕಡೆ ತಿರುಗೋ ನೋಡಲಿಲ್ಲ. ಎಷ್ಟೊಂದು ಯಾತ್ರಾ ಸ್ಥಳಗಳಿದೆ ಈ ಭೂಮಿ ಮೇಲೆ ಗೊತ್ತೇನೋ? ನೀವು 100 ವರ್ಷ ತಿರುಗಿದ್ರು ಸಾಕಾಗಲ್ಲ, ಅಷ್ಟಿದೆ ಅಂತ. ಅದಕ್ಕೆಲ್ಲ ಹೋಗಿ ಬರಲಿಕ್ಕೆ ಅವಕಾಶನ ಕೊಡ್ತಾನೆ, ನೀವೆಲ್ಲ ಹೋಗಲ್ಲ. ಅದಕ್ಕಾಗೇ ಇಷ್ಟು ನೋಟಿಸ್ಗಳಾದಮೇಲೆ ಈಗ ಬರ್ತೀನಿ ನಾನು ನಿಮ್ಮ ಹತ್ರ.
ಒಬ್ಬಾತ ಯಾರೋ ಒಬ್ಬ ಪಂಡಿತನ ಹತ್ರ ಬರ್ತಾನೆ. ಯಮ ಒಂದು ಲಿಸ್ಟ್ ಇಟ್ಕೊಳ್ತಾನೆ, ಈ ರೀತಿ ದೊಡ್ಡದಾಗ ಒಂದು ಲಿಸ್ಟ್ ಮಾಡ್ಕೊಂಡು ಬಂದಿರ್ತಾನೆ. ಮೇಲೆ ಸುರೇಶ, ರಮೇಶ, ಮಹೇಶ, ಗಿರೀಶ, ಪಂಕಜ, ಹೀಗೆಲ್ಲ ಅಂಬಿಕಾ ಎಲ್ಲ ಲಿಸ್ಟ್ ಮಾಡ್ಕೊಂಡು ಬಂದಿರ್ತಾನೆ. ಸುರೇಶ, ನಿಂದು ಇವತ್ತಪ್ಪ ನೀನು ಆಯುಷ್ ಕೊನೆ ಆಗಿದೆ ಬರಯ್ಯ ಅಂತ ಹೇಳಿ ಕರ್ಕೊಂಡು ಹೋಗಕ್ಕೆ ಬರ್ತಾನೆ. ಅವನು ಭಯ ಪಡ್ತಾನೆ, ಓ ಇವತ್ತು ನಾನು ಆಯುಷ್ ಮುಗೀತಾ, ಯಮ ಬಂದಾಯ್ತಾ, ಇನ್ನು ನಾನು ಹೊರಡಬೇಕಾ ಅಂತ ಹೇಳಿ, ಸ್ವಾಮಿ ಹೇಮ ನೀವು ಹೇಗಿದ್ರು ಬಂದಿದ್ದೀರ ನನ್ನ ಮನೆಗೆ, ನನ್ನ ಮನೆ ಆತಿಥ್ಯ ಸ್ವೀಕರಿಸಿ ಆಮೇಲೆ ಬರ್ತೀನಿ ಅಂತಾನೆ. ಓ ಹೌದಾ, ಆತಿಥ್ಯ ಅಂದರೆ ನಿಮ್ಮ ಭೂಲೋಕದಲ್ಲಿ ಹೆಂಗಿರ್ತೀವಿ ಊಟ ನೋಡೋಣ ಅಂತೇಳಿ ಯಮ ಊಟಕ್ಕೆ ಕೂತ್ಕೋತಾನೆ. ಆ ಊಟಕ್ಕೆ ಕುಳಿತುಕೊಳ್ಳುವಾಗ ಅವನ ಹತ್ರ ಒಂದು ಲಿಸ್ಟ್ ಇತ್ತಲ್ಲ, ಒಂದು ಪಟ್ಟಿ ಇತ್ತಲ್ಲ, ಮತ್ತು ಜನ ಕರ್ಕೊಂಡು ಹೋಗ್ಬೇಕು ಅವನು. ಹಾಗಾಗಿ ಇವನ ಜಪ್ತಿ ಕಳಿಸಿರೋದು 3 ಬಾರಿ ನೋಟಿಸ್ ಎಚ್ಚೆತ್ಕೊಂಡಿಲ್ಲ. ಈಗ ಇವನೇ ಬಂದು ರೈಡ್ ಮಾಡ್ತಾ ಇದ್ದಾನೆ, ಯಮ ಬಂದು ರೈಡ್ ಮಾಡೋದು. ಆವಾಗ ಈ ಸ್ವಲ್ಪ ಪಂಡಿತ ಬುದ್ಧಿವಂತ ಅವನಿಗೆ ಊಟ ಮಾಡಿಸೋವಾಗ ಆ ಒಂದು ಪಟ್ಟಿ, ಆ ಒಂದು ಲಿಸ್ಟ್ ಪಕ್ಕಕ್ಕೆ ಇಟ್ಟಿರ್ತಾನೆ. ಅವನೇನು ಮಾಡ್ತಾನೆ, ನನ್ನ ಹೆಸರು ಮೇಲೆ ಬೇಡ ಅಂತೇಳಿ ಅದನ್ನು ಹೇಗೋ ಮಾಡಿ ಡಿಲೀಟ್ ಮಾಡಿ ಆ ಹೆಸರನ್ನ ಲಾಸ್ಟಿಗೆ ಬರೀತಾನೆ, ಕೆಳಗಡೆ ಬರೆದು ಬಿಡ್ತಾನೆ ಅವ. ಮತ್ತೆ ಊಟ ಬಡಿಸೋದು, ಇವನು ಈ ಕಡೆ ಮಗ್ನನಾಗಿರ್ತಾನೆ, ಅವನು ಆ ಕಡೆ ಸ್ವಲ್ಪ ಈ ತರಳೆ ಬುದ್ಧಿನ ಬಳಸ್ತಾನೆ. ಆದ ಮೇಲೆ ಯಮ ಸಂತೃಪ್ತನಾಗ್ತಾನೆ. ಅಪ್ಪ ಊಟ ತುಂಬ ಚೆನ್ನಾಗಿದ್ದೀನಿ ನನ್ನ ಮನೆಯಲ್ಲಿ, ನಾನು ಬಹಳ ಸಂತೃಪ್ತನಾಗಿದ್ದೇನೆ, ಅದಕ್ಕಾಗಿ ನಿನಗೆ ಎಕ್ಸ್ಕ್ಯೂಸ್ ಕೊಡ್ತೀನಿ, ಇವತ್ತು ನಿನ್ನ ಕರ್ಕೊಂಡು ಹೋಗಲ್ಲ. ಅಮ್ಮ ತುಂಬ ಸಂತೋಷ ಆಗ್ಬಿಡ್ತು ಅವನಿಗೆ, ತುಂಬ ಖುಷಿ ಆಯಿತು. ಅಂದರೆ ಇವನು ಊಟ ಕೊಟ್ಟಿದ್ದು ಯಮನಿಗೆ ಅವನು ಖುಷಿಯಾಗಿ ಎಕ್ಸ್ಕ್ಯೂಸ್ ಸಿಕ್ಬಿಡ್ತು, ತುಂಬ ಸಂತೋಷಯುಕ್ತನಾಗ್ಬಿಟ್ಟ. ಸರಿ ನಿನ್ನನ್ನು ಬಿಟ್ಬಿಡ್ತೀನಿ ನಾನು, ನೀನು ಬೇಡ ನನಗೆ ಅಂತೇಳಿ ಲಾಸ್ಟಿಂದ ಬರ್ತೀನಿ ಅಂತಾನೆ ಯಮ. ಓ ಲಾಸ್ಟಿಂದ ಕರ್ಕೊಂಡು ಹೋಗ್ತೀನಿ ಅಂತ ಬರ್ತಾನೆ. ಯಾರ್ದಿತ್ತು? ಅವ್ರದ್ದೇ ಬರುತ್ತೆ. ಅಧಿಕ ಪ್ರಸಂಗತನವನ್ನ, ಅತಿ ಬುದ್ಧಿವಂತಿಕೆಯನ್ನ ಎಲ್ಲಿಯೂ ಮಾಡಬೇಡ, ಸಲ್ಲದು ಕೂಡ. ಅವನೇ ಮಾಡಿದ ತಪ್ಪದು, ಅವನೇ ಮಾಡಿದ ತಪ್ಪು. ಅವನ ಮೇಲಿಟ್ಟ ಹೆಸರನ್ನ ಅಳಿಸಿ ಕೆಳಗಡೆ ಉಳಿಸ್ದ. ಅಂದರೆ ಇದರಲ್ಲಿ ಏನು ಅರ್ಥ ಮಾಡ್ಕೋಬೇಕಂತಂದ್ರೆ, ನಿಂದು ಮುಗೀತು ಅಂದರೆ ನೀನು ಅಡ್ಡಡ್ಡ ಉದ್ದುದ್ದ ಮಾಡಿದ್ರು ಪ್ರಯೋಜನವೇ ಇಲ್ಲ. ಬಾ ಸ್ವಲ್ಪ ತಿರುಗಿ ನೋಡು, ಬಾ ನನ್ನ ಕಡೆ. ಎಷ್ಟೋ ಜನ ರುದ್ರಿದ್ದಾರೆ ಆಸ್ಪತ್ರೆಗಳಲ್ಲಿ, ಹೋಗುವಂದಷ್ಟು ಸೇವೆ ಮಾಡತ್ಲಾಗೆ. ಎಷ್ಟು ಜನ ಅನಾಥ ಮಕ್ಕಳಿದ್ದಾರೆ, 1-2 ಬಟ್ಟೆ 2 ಶರ್ಟ್ ಕೊಡು ಪಾಪ ಅವರಿಗೆ. ಹಸಿವಿನ ಬಳಲ್ತಾ ಇದ್ದಾವೆ ಮಂಕಿಗಳು, ಹೋಗು ಅದಕ್ಕೆ ಏನಾದರೂ ಕೊಡು. ಆ ರೂಪದಲ್ಲಿ ಭಗವಂತ ಅಲ್ಲೆಲ್ಲ ಇರ್ತಾನಂತ ರೀ. ಅದು ನಿಮಗೆ ಎಕ್ಸ್ಕ್ಯೂಸ್ ಕೊಡುವಂಥದ್ದು. ಅಯ್ಯ ಈ ಅಮಾವಾಸ್ಯೆಯಲ್ಲಿ ಭಯ ಪಟ್ಟರು ಪಡೆದಿದ್ರು ನಿನ್ನ ಸಾವು ಖಚಿತ. ಒಂದಿನ ಬಂದೇ ನೀನು. ಅದಕ್ಕೆ ಎದುರು ಕುಳಿತುಕೊಳ್ಳೋದಾದರೆ ಯಾವ ಜೀವಂಚ ಕಾಲವು ಮಂಟಪದಲ್ಲಿ ಕೂತರೂ ಕಂಟಕ ತಪ್ಪೋದೇ ಇಲ್ಲ ನಿನಗೆ. ಸಾವು ಅನ್ನೋ ಕಂಟಕ ನಿನ್ನನ್ನು ಬಿಡದು. ಅದಕ್ಕಾಗಿ ಅಮಾವಾಸ್ಯೆಯಲ್ಲಿ ಮಾಡಬೇಕಾದರೆ ಪಿತೃದೇವತೆಗಳನ್ನ ನೆನಪು ಮಾಡಿಕೊಳ್ಳಿ. ಅಮಾವಾಸ್ಯೆ ಬರೋದು ಅದಕ್ಕೆ. ಪಿತೃದೇವತೆಗಳ ಆಶೀರ್ವಾದವನ್ನು ಪಡೆದುಕೊಳ್ಳುತ್ತಾ ಅವತ್ತು ಯಾರಿಗಾದರೂ ಆಶ್ರಮಗಳಿಗೆ ಒಂದು ಹಣ್ಣು ಹಂಪಲು ಕೊಡೋದು, ಆಹಾರ ಕೊಡೋದು, ಸಾಧ್ಯವಾದರೆ ಶಾಸ್ತ್ರೋಕ್ತ ತರ್ಪಣ ಮಾಡೋದು, ಇದನ್ನು ಮಾಡಿಕೊಂಡು ಒಂದು ದುರ್ಗಾ ಪರಮೇಶ್ವರ ಯಜ್ಞವನ್ನು ನಡೆಸುವಂಥದ್ದು, ಒಂದು ದೀಕ್ಷೆಯಲ್ಲಿ ಪಾಲ್ಗೊಳ್ತಕ್ಕಂಥದ್ದು, ಇದನ್ನು ಮಾಡಿಕೊಡಿ. ನಿಮಗೆ ಆ ನೋವುಗಳಿಂದ ಹೊರಗೆ ಬರ್ತಾ ನಲಿವಿಂದ ನೀವಿರ್ತೀರಿ. ಖಂಡಿತ ಗುರುಗಳಿಗೆ ಒಂದು ಅರ್ಥಪೂರ್ಣವಾಗಿರುವಂತಹ ಕಥೆಯ ಮುಖಾಂತರ ವೀಕ್ಷಕರೆಲ್ಲರಿಗೂ ಅರ್ಥ ಮಾಡಿಸ್ತೀರಾ. ಇದೇ ರೀತಿ ನೀವು ಸಿಂಪಲ್ ಆಗಿ ಸಾಮಾನ್ಯ ಜನರಿಗೂ ಕೂಡ ನೀವು ಕೊಡುವಂಥ ರೆಮಿಡೀಸು ಸಹಾಯ ಕೊಡುತ್ತೆ, ಜೊತೆಗೆ ಹೇಳುವಂಥ ಕಥೆಗಳು ಕೂಡ ಅವರಿಗೆ ಅರ್ಥ ಆಗುತ್ತೆ ಅಂತ ಹೇಳ್ಬೋದು. ಭಾಳ ಅರ್ಥಪೂರ್ಣವಾಗಿರುವಂಥ ವಿಚಾರವನ್ನು ಈ ಅಮಾವಾಸ್ಯೆ ದಿವಸ ತಿಳಿಸ್ಕೊಟ್ಟಿದ್ದೀರಾ. ಏನು ಮಾಡಬೇಕಾಗತ್ತೆ ಅನ್ನೋದ್ರ ಬಗ್ಗೆ, ಅಮಾವಾಸ್ಯೆ ಅಂದರೆ ಭಯ ಬೇಡ ಅನ್ನೋದನ್ನು ಕೂಡ ತಿಳಿಸಿದ್ದೀರಾ. ಬಹಳ ಧನ್ಯವಾದಗಳು ಗುರುಗಳೇ ತಮಗೆ. ಹರೇ ಶ್ರೀನಿವಾಸ. ಕೇಳಿದ್ರಲ್ಲ, ಅಮಾವಾಸ್ಯೆ ಅಂತಂದರೆ ಸಾಕಷ್ಟು ಜನ ಹೆದರ್ಕೊಂಡಿರ್ತೀರಾ. ಅಮಾವಾಸ್ಯೆ ಅಂತಂದರೆ ಏನಾದರೂ ತೊಂದರೆಗಳಾದಾಗ ನಿಮಗೆ ಅನುಭವಕ್ಕೆ ಬಂದಿರುತ್ತೆ, ಅಯ್ಯೋ ಕಳೆದ ಅಮಾವಾಸ್ಯೆಲಿ ಈ ರೀತಿ ಆಗಿತ್ತು, ಮತ್ತೆ ಅಮಾವಾಸ್ಯೆ ಬಂದರೆ ಏನಾಗುತ್ತೋ ಅಂತ. ಇನ್ನು ಗುರುಗಳ ಮಾತನ್ನ ನೀವು ಕೇಳಿದ್ದೀರಾ ಅಲ್ವಾ, ಏನು ಮಾಡಬೇಕು ಅಮಾವಾಸ್ಯೆ ದಿವಸ ಅಂತ ಗುರುಜಿಯವರು ತಿಳಿಸ್ಕೊಟ್ಟಿದ್ದಾರೆ. ತಪ್ಪದೇ ಇದನ್ನು ಫಾಲೋ ಮಾಡಿ. ಇನ್ನು ಜೀವನದಲ್ಲಿ ಸಾಕಷ್ಟು ರೀತಿಯಾಗಿರುವಂಥ ತೊಂದರೆಗಳು, ಸಮಸ್ಯೆಗಳಿದೆ, ಕಷ್ಟಗಳಾಗ್ತಾ ಇದೆ, ಇದೆಲ್ಲದರಿಂದ ಕೂಡ ನೀವು ಹೊರಗಡೆ ಬರಬೇಕು ಅಂತಂದರೆ ಅಕ್ಷಯ ವೃಕ್ಷ ನಿಮ್ಮ ಬಳಿ ಇತ್ತು, ನಿಮ್ಮ ಮನೆಯಲ್ಲಿತ್ತು ಅಂತಂದರೆ ಖಂಡಿತ ಆ ಒಂದು ಸಮಸ್ಯೆಗಳಿಂದ ನೀವು ಹೊರಗಡೆ ಬರೋದಕ್ಕೆ ಸಹಾಯ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸುವಂತಹ ಸಮಯ ಆಗಿದೆ. ನಮಸ್ಕಾರ.